ಕೈ ಫುಲ್ ಪರ್ಫ್ಯೂಮ್ ಹಾಕ್ಕೊಂಡು ಅದು ಹಾಕ್ತಾರೆ, ಅದನ್ನು ಟ್ರೈ ಮಾಡ್ತೀನಿ ಇವಾಗ ನಾನು. ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಖುಷಿ ಎಸ್ಕೊಳ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಳ್ತೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಬ್ಲಾಗ್ ನೋಡ್ತಿದ್ದೀರಾ ಎಲ್ಲ ಚೆನ್ನಾಗೇ ಇರ್ತೀರಾ. ನಾನು ಇವಾಗ ಚುಮ್ಮಿ ಅಳ್ತಿದ್ಲು, ಸಮಾಧಾನ ಮಾಡಿದ್ದೀನಿ. ಯಾಕೆ ಅಂದರೆ ಅವಳದು ಬ್ಲಾಗ್ನ ಹಾಕಿಲ್ಲ ಅಂತ. ಹಳವಿ ಫಸ್ಟ್ ವೆಂಡಕಾಶ. ಸೊ ವ್ಲಾಗ್ನ ನೋಡ್ಕೊಂಬಂದಿದ್ದೀರಲ್ಲ, ಹಾಕಿದ್ದೀನಿ, ಓಕೆನಾ? ಸೊ ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ. ಈಗ ಟೈಮ್ ಬಂದ್ಬಿಟ್ಟು ಲಿಟ್ರಲಿ 1 ಗಂಟೆ ಆಗಿದೆ. ನಾನು ಸ್ಟಾರ್ಟ್ ಮಾಡಿದ್ದು ವ್ಲಾಗ್ನ 9 ಗಂಟೆಗೆ. 9ರಿಂದ ಒಂದು 15 ನಿಮಿಷ ವ್ಲಾಗ್ ಮಾಡಿಬಿಟ್ಟು ಆಫ್ ಮಾಡಿದ್ದೆ. ಫುಲ್ಲು ಅದು ಕೆಲಸ ಮಾಡ್ತಾನೆ ಇದ್ದೆ. ದೆನ್ ಐ ಡೋಂಟ್ ಹ್ಯಾವ್ ಎನಿ ವರ್ಕ್ ಮಚ್. ಗೈಸ್, ಮಳೆ ಬರ್ತಿದೆ, ಸೀರಿಯಸ್ಲಿ ಮಳೆ ಬರ್ತಿದೆ. ಒಳಗೆ ಬಂತು, ಬಟ್ ಲಿಟ್ರಲಿ ಜೋರಾಗಿ ಮಳೆ ಬರ್ತಿದೆ. ಸೊ ಒಳಗಿರುವ ನೋಡಿ, ಅಷ್ಟು ಬೇಗ ಒಳಗೆ ಹೋಗ್ಬಿಡ್ತು. ಇನ್ನು ಮನೆ ಗುಡಿಸ್ತಾನೆ, ಇನ್ನೇನು ಯಾರೂ ತೋರಿಸಿಲ್ಲ. ಸೊ ಏನು ಮಾಡೋಕ್ಕಿಲ್ಲ, ಸುಮ್ಮನೆ ಬೋರಿಂಗ್ ಡೇ. ಗೈಸ್, ನಮ್ಮಪ್ಪ ತಿನ್ನೋಕ್ಕೇನೇನು ತಂದವ್ರೆ ನೋಡಿ, ಏನೇನೋ ಇದೆ, ಎಕ್ಸೆಟ್ರಾ ಎಲ್ಲ ಇದೆ. ಬಟ್ ಅವೆಲ್ಲ ತಿನ್ನೋಕೆ ಮೂಡಿಲ್ಲ. ಏನೋ ತಿನ್ನಬೇಕು ಅನ್ನಿಸ್ತಿದೆ, ಬಟ್ ತಿನ್ನೋಕ್ಕೇನು ಇಲ್ಲ. ಸೊ ಗೈಸ್, ನಮ್ಮ ಮನೆ ಚೂರು ನಮ್ಮ ಮನೆ ಕಿಚನ್ ಚೂರು ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಸಕ್ಕದಾಗಿರುತ್ತೆ ಕಾಫಿ ಮಾತ್ರ, ಡಾರ್ಕ್ ಚಾಕ್ಲೇಟ್ ಕಾಫಿ. ನಾನು ಅಂದೇ ಒಂದ್ಸತಿ ಕುಡಿದಿದ್ದು. ಅಲ್ಲಾಡ್ತಿದೆ, ಸರಿ ಕುಡಿತು. ಸೊ ಅಷ್ಟೇ, ನಮ್ಮ ಮನೆ ಕಿಚನ್ ಏನಿಲ್ಲ. ಎಲ್ಲ ನೋಡಿ, ಯಾರ್ಯಾರ ಮನೇಲಿ ಈ ಥರ ಬೇವಿನ ಸೊಪ್ಪು ಬಿಸಿನೀರ ಸ್ನಾನ ಮಾಡ್ತಾರೆ, ಕಾರಣ ತೋರಿಸ್ತೀನಿ ನೋಡಿ. ಫುಲ್ಲು ಬೇವಿನ ಸೊಪ್ಪು, ಕೈ ಬೇವು ಸೊಪ್ಪು ಹಾಕಿ ಕಾಯಿಸಿಟ್ಟಿದ್ದಾರೆ. ಅಜ್ಜಿ ಬೆಳಿಗ್ಗೆನೇ ಕಾಯಿಸಿಟ್ಟಿದ್ರು, ನಾವು ಗೊತ್ತಲ್ಲ. ಅಜ್ಜಿ ಬೆಳಿಗ್ಗೆನೇ ಕಾಯಿಸಿಟ್ಟಿದ್ರು, ನಾನು ಸ್ನಾನ ಮಾಡಲಿಲ್ಲ. ಸೊ ಇವಾಗ ಏನಿಲ್ಲ, ಒಂದು ಕ್ವಿಕ್ ಜಸ್ಟ್ ಇನ್ 1 ಮಿನಿಟ್ ನ್ಯಾಪ್ ತಗೊಬೇಕು. ಜಸ್ಟ್ 1 ಮಿನಿಟ್ ನ್ಯಾಪ್. ಗೈಸ್, ನೀವು ನಮ್ಮ ಔಟ್ಫಿಟ್ ನೋಡ್ತೀರಾ? ನೀವೇನಾದರೂ ನನ್ನ ಔಟ್ಫಿಟ್ ನೋಡಿದ್ರೆ ಸೀರಿಯಸ್ಲಿ ನಗಾಡ್ತೀರಾ. ಡ್ರೆಸ್ ಅಂತಾರೆ. ಸೊ ಇವಾಗ ಒಂದು ಕ್ವಿಕ್ ನ್ಯಾಪ್ ತಗೊಳ್ಳುವ. ಸೊ ಇವಾಗ ಮಲ್ಕೊತೀನಿ. ಮಲ್ಕೊಂಡು ಎದ್ದಾದ್ಮೇಲೆ ಸಿಗುವ. ಏನಿದು ಮಧ್ಯದಲ್ಲೆಲ್ಲ ಮಲ್ಗಬೇಕು ಅಂತ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬಟ್ ಮಲ್ಗಬೇಕು ಅಂತ ಚೂರು ಅನಿಸ್ತಿಲ್ಲ. ಸೊ ದ್ಯಾಟ್ ಪರ್ಪಸ್ ನಾನು ಊಟ ತಿಂತೀನಿ. ಸೊ ನನ್ನ ಫೇವ್ರೆಟ್ ಮಾಡಿದ್ದಾರೆ ರವೆ ಇಡ್ಲಿ. ಇದು ಒಂದು ಟೈಪ್ ಆಫ್ ಫೇವ್ರೆಟ್ ಇನ್ ಮೈ ಲೈಫ್. ಸೊ ರವೆ ಇಡ್ಲಿ ತಿಂದ್ಬಿಟ್ಟು ಒಂದು ಅರ್ಧ ಗಂಟೆ ನ್ಯಾಪ್ ತಗೊತೇನೆ. ಅಕಸ್ಮಾತ್ ಏನಾದರೂ ನಾನು ನ್ಯಾಪ್ ತಗೊಂಡಿಲ್ಲ ಅಂತ ಮಾಡಲಿಲ್ಲ ಅಂದರೆ ಅಷ್ಟೇ ನಮ್ಮಮ್ಮ. ಸೊ ಇದು ನೋಡಿ, ಎಕ್ಸ್ಕ್ಯೂಸ್ ಕ್ರಿಶು ನೋ ರೆಸ್ಪಾನ್ಸ್, ಒಂದು ರೆಸ್ಪಾನ್ಸ್ ಮಾಡಲ್ಲ. ಸೊ ಅಷ್ಟೇ. ಈಗ ಊಟ ತಿಂದು ಅಜ್ಜಿ ಮೇಲೆ ಇದ್ದಾರೆ, ಊಟ ಕೊಡಬೇಕು. ನಾನು ಈ ಥರ ಮಾಡ್ತಿರ್ತೀನಿ. ಸೊ ಅಜ್ಜಿ ಮೇಲ್ಗಡೆಯಿಂದ ಬಂದು ನಂಗೆ ಊಟ ಕೊಡ್ತಾರೆ, ನಾನು ತಿಂದು ಬಾಯ್.
ಇವತ್ತು ನಾನು ಬ್ಯಾಡ್ ಎಕ್ಸ್ಪೆರಿಮೆಂಟ್ಸ್ ಮಾಡುತ್ತಿದ್ದೀನಿ. ಸೊ ಅದು ಇನ್ಸ್ಟಾಗ್ರಾಮ್ ಗಾಯ್ಸ್, ನಂಗಂತೂ ಚೂರು ನಿದ್ದೆ ಬರ್ತಿರ್ಲಿಲ್ಲ. ಸೊ ದಟ್ ಏನೋ ಒಂದು ಸಣ್ಣದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮಾಡ್ತಿದ್ದೆ. ಶಾರ್ಟ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ಎಷ್ಟೊತ್ತಾಗುತ್ತೆ? ಇದು ಬೆಂಕಿ ಹಾಕಿದ್ದು ಬೆಂಕಿ ಗಿಫ್ಟ್ ಇದು ಲಂಡನ್ದು ಪರ್ಫ್ಯೂಮ್ ಇದು. ಈಗ ಸೀರಿಯಸ್ಲಿ ಯಾರೋ ತಂದ್ಕೊಟ್ಟಿದ್ದು. ಸೊ ಪರ್ಫ್ಯೂಮ್ ಯಾರೋ ಹಾಕಲ್ಲ ನಮ್ಮ ಮನೇಲಿ. ಈಗ ಈ ಬೆಂಕಿ ಪಟ್ಟಣ ಹಚ್ಚೋದೇ ಇರೋದು. ಹಚ್ಚಿ 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 ನಂಗಂತೂ ಸಾಕಾಗೋಗ್ಬಿಟ್ಟಿತ್ತು. ಅದಕ್ಕೆ ಏನೇನೋ ಮಾತಾಡ್ತಿದ್ದೆ. ಇವಾಗ ಗೊತ್ತಾಗಿರ್ಬೇಕು ನಿಮ್ಗೆ ಎಂಥದ್ದು ಅಂತ. ಅದು ಒಂದು ನಿಮಿಷ ಆಗ್ತದೆ, ಟೈಮ್ ಆಗುತ್ತೆ. ಸೀರಿಯಸ್ಲಿ ಆಗ್ತಾ ಇಲ್ಲ. ನಾನು ಹಚ್ಚಿ 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 ಸಾಕಾಯ್ತು. ನೋಡಿ ಫುಲ್ ಹರಿದೋಗ್ಬಿಟ್ಟಿದೆ ಈ ಕಡೆನೂ ಈ ಕಡೆನೂ. ಈ ಖುಷಿನ ಅಡ್ವಾಂಟೇಜ್ ಆಗಿ ತೊಗೊತಿರೋ ನೀವುಗಳು ವೇಟ್ ಹಾಕಿ ಸೀರಿಯಸ್ಲಿ ಅದನ್ನು ಕೈಯಲ್ಲೆಲ್ಲ ಹಾಕ್ಕೊತಾರೆ. ಇವೇನು ಕೈಗೆ ಫುಲ್ ಪರ್ಫ್ಯೂಮ್ ಹಾಕ್ಕೊಂಡು ಅದು ಹಾಕ್ತಾರೆ. ಅದನ್ನು ಟ್ರೈ ಮಾಡ್ತೀನಿ ಇವಾಗ ನೋಡಿ. ಗಾಯ್ಸ್, ನಾನು ವಾಯ್ಸ್ ಯಾಕೆ ಬರ್ತಿಲ್ಲ ಅಂದರೆ ನಾನು ಏನೂ ಮಾತಾಡ್ತಿರ್ಲಿಲ್ಲ ಅಲ್ಲಿ. ಸುಮ್ಮನೆ ಕೈಗೆಲ್ಲ ಪರ್ಫ್ಯೂಮ್ ಹಾಕ್ಕೊಂಡು ಬೆಂಕಿ ನೀವು ಅದನ್ನೆಲ್ಲ ನೋಡಿರ್ತೀರ, ಬೆಂಕಿ ಹಾಕಬೇಕು ಅಂತ. ಸೊ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅದು ಮಿಸ್ಸಾಗಿ ಬಾಯಿಯೊಳಗೆಲ್ಲ ಹೋಗ್ಬಿಡ್ತು. ಸಖತ್ ಒಂಥರ ಏನು, ಬಟ್ ವಾಸನೆ ಮಾತ್ರ ಲವಂಗ ವಾಸನೆ ಥರ ಬರ್ತಿತ್ತು. ಒಂಥರ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಥರ ಆಗೋಗಿತ್ತು. ನನ್ನ ತಂಗಿ ಬೇರೆ ನನ್ನ ಹಿಂದೆನೇ ಓಡಾಡ್ತಿದ್ಲು, ಅದು ಏನಾಗುತ್ತೆ ಅಂತ. ಸೊ ಚೆನ್ನಾಗಿರಲಿಲ್ಲ. ಎಕ್ಸ್ಪೆರಿಮೆಂಟ್ ಮಾಡ್ತೀನಾ ಅಥವಾ ಇಲ್ಲ ಅನ್ನೋದಕ್ಕೆ ನೋಡಿ, ನನಗೆ ಫಸ್ಟ್ ಆಫ್ ಆಲ್ ಕೆಟ್ಟ ಕೋಪ ಬರ್ತಿತ್ತು. ಏನಕ್ಕೆ ಅಂದರೆ ಮ್ಯಾಚ್ ಬಾಕ್ ಅಂಟಿರಲಿಲ್ಲ. ಮೋಸ್ಟ್ಲಿ ಪ್ರಾಬಬ್ಲಿ ಮ್ಯಾಚ್ ಬಾಕ್ ಅಂಟಿದ್ದಿದ್ರೆ ನಾನು ಹಚ್ಕೊತಿದ್ನೇನೋ. ಐ ರಿಯಲಿ ಡೋಂಟ್ ನೋ. ನಾನು ಕೈಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡೆ ಅದನ್ನು, ಬಟ್ ನಾನು ಮಾಡ್ತಿಲ್ಲ. ಬಿಕಾಸ್ ಆಫ್ ಸಮ್ ರೀಸನ್ ಏನಾದರೂ ಏನಾದರೂ ಬೆಂಕಿ ಸುಟ್ಕೊಂಡ್ರೆ ಆಮೇಲೆ 3 ದಿವಸ ನಾನಂತೂ ವ್ಲಾಗ್ ಮಾಡಲ್ಲ. ಸೊ ದಟ್ ಬೇಡ ಅಂತ ಅಂದ್ಕೊಂಡೆ. ಪರ್ಫ್ಯೂಮ್ ಎಷ್ಟು ಸಖತ್ ಸ್ಮೆಲ್ ಹೊಡಿತಿದೆ, ಬಾಯಿಗೆ ಚುರೋಯ್ತು, ಲವಂಗ ವಾಸನೆ ಬರ್ತಿದೆ. ಸೊ ಹ್ಯಾಂಡ್ ವಾಶ್ ಮಾಡಿ ನೀಟಾಗಿ ನಿಮ್ಮ ಮುಂದೆ 3 ಮಿನಿಟ್ಸಲ್ಲಿ ಇರ್ತೀನಿ. 2000 years later. ಫೈಯರೆಲ್ಲ ಏನೋ ನೀವು ಯಾವತ್ತೂ ಮನೇಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ನನ್ನಂಥವ್ರನ್ನ ತೊಗೊಂಡು ಟ್ರೈ ಮಾಡಿ. ದೊಡ್ಡವ್ರು ಸಣ್ಣ ಮಕ್ಕಳು ಟ್ರೈ ಮಾಡಬಾರ್ದು ಗೈಸ್. ಅಷ್ಟೇ. ಇವಾಗ ಮಲ್ಕೊತೀನಿ ಎಡಿಟ್ ಮಾಡಿಬಿಟ್ಟು. ಸೊ ಬಾಯ್, ಸಿ ಯು ಸೀನ್.